ನನ್ನ ಹೆಸರು ಕೃತಿ. ನಾನು ಕುವೆಂಪು ಶತಮಾನೋತ್ಸವ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತೆಕ್ಕಟ್ಟೆಯಲ್ಲಿ 5ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನೀಗ ಕೊರೋನಾ ಮತ್ತು ಮನುಷ್ಯನ ನಡುವಿನ ಕಾಲ್ಪನಿಕ ಸಂಭಾಷಣೆಯನ್ನು ಏಕಪಾತ್ರಾಭಿನಯದ ಮೂಲಕ ಮಾಡಿ ತೋರಿಸಲಿದ್ದೇನೆ. ಇಲ್ಲಿ ನಿಂತರೆ ಕೊರೋನಾ, ಇಲ್ಲಿ ನಿಂತರೆ ಮನುಷ್ಯ. ಏಕೆ ಇಷ್ಟೊಂದು ಅಟ್ಟಹಾಸ ಮಾಡುತ್ತಿರುವೆ? ನಮ್ಮಿಂದ ಏನು ತಪ್ಪಾಗಿದೆ? ತಪ್ಪೇ, ನೀನು ಮಾಡಿದ ತಪ್ಪು ಒಂದೇ ಎರಡೇ. ನಿನಗೆ ಆಶ್ರಯ ನೀಡಿದ ಸುಂದರವಾದ ಪ್ರಕೃತಿಯನ್ನು ನಾಶ ಮಾಡುತ್ತಾ ಬಂದೆ. ನಿನ್ನ ಸ್ವಾರ್ಥಕ್ಕಾಗಿ ಗಿಡಮರಗಳನ್ನೇ ಕಡಿದು ಕಟ್ಟಡಗಳನ್ನು ನಿರ್ಮಿಸಿದೆ. ಇದರಿಂದ ಪಶು ಪಕ್ಷಿಗಳು ವಿನಾಶದಂಚಿಗೆ ಬಂದವು. ನೀರನ್ನು ಮಲಿನ ಮಾಡಿದೆ. ಜಲಚರ ಜೀವಿಗಳು ನಾಶ ಹೊಂದಿದವು. ಇದೆಲ್ಲವೂ ಆಗಿದ್ದು ನಿನ್ನಿಂದ, ಕೇವಲ ನಿನ್ನಿಂದ. ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಆದರೆ ನೀನು ಅದೆಲ್ಲವನ್ನು ಮರೆತು ದೌರ್ಜನ್ಯವನ್ನೇ ಮಾಡುತ್ತಾ ಬಂದೆ. ಈ ಭೂಮಿಯೇನು ನಿನ್ನೊಬ್ಬನ ಸ್ವತ್ತೇ? ಖಂಡಿತವಾಗಿಯೂ ನೀನು ಹೇಳುತ್ತಿರುವುದು ನಿಜ. ಕಣ್ಣಿಗೆ ಕಾಣದ ನೀನು ನಮ್ಮನ್ನು ಇಷ್ಟೊಂದು ಹಿಂಸಿಸಬೇಡ. ನಮಗೀಗ ನಮ್ಮ ತಪ್ಪಿನ ಅರಿವಾಗಿದೆ. ಒಂದು ಬಾರಿ ಕ್ಷಮಿಸಿರುವುದು. ಕ್ಷಮೆಯೇ ನಿನಗೆ? ನೀನು ಹಣದಾಸೆಯಿಂದ ದರೋಡೆ, ಅನ್ಯಾಯ, ಅನಾಚಾರಗಳನ್ನು ಮಾಡಿದೆ. ಯಾರ ಭಯವೂ ಇಲ್ಲದೆ ಮೆರೆದೆ. ಕೊನೆಗೆ ದೇವರ ಭಯವೂ ಇಲ್ಲದಾಯಿತು ನಿನಗೆ. ನಿನ್ನ ಅಟ್ಟಹಾಸವನ್ನು ನಿಲ್ಲಿಸಲು ಬಂದಿರುವೆ ನಾನು. ಇರಬಹುದು, ಆದರೆ ಇದರಲ್ಲಿ ಅಮಾಯಕರು, ಮುಗ್ಧರೆಲ್ಲರೂ ಬಲಿಯಾಗುತ್ತಿದ್ದಾರೆ. ನಾವು ನಮ್ಮ ಬಂಧು ಬಾಂಧವರನ್ನು, ಸ್ನೇಹಿತರನ್ನು ಕಳೆದುಕೊಂಡೆವು. ಪ್ರತಿದಿನ ಪ್ರತಿ ಕ್ಷಣ ಭಯದಲ್ಲೇ ಬದುಕುವಂತಾಗಿದೆ. ಜನಜೀವನವೇ ಕಷ್ಟವಾಗಿ ಹೋಗುತ್ತಿದೆ. ಅದೆಷ್ಟೋ ಜನರು ಕೆಲಸಗಳನ್ನು ಕಳೆದುಕೊಂಡರು. ಹಸಿವಿನಿಂದ ತತ್ತರಿಸಿ ಹೋದರು. ಅನೇಕ ಮಕ್ಕಳು ಅನಾಥರಾದರು. ಮಕ್ಕಳ ವಿದ್ಯಾಭ್ಯಾಸದ ಕನಸು ಕಮರಿ ಹೋಗುತ್ತಿದೆ. ನಿನ್ನ ಅಟ್ಟಹಾಸವನ್ನೊಮ್ಮೆ ನಿಲ್ಲಿಸಿದರು. ನಾವು ಈಗಲೇ ಶಪಥ ಮಾಡುತ್ತೇವೆ. ಇನ್ನು ಮುಂದೆ ದಯೆ, ಧರ್ಮ, ನ್ಯಾಯ, ನೀತಿಯಿಂದ ಬದುಕುತ್ತೇವೆ. ಖಂಡಿತವಾಗಿಯೂ ನೀನು ಈ ಮಾತುಗಳನ್ನು ಪಾಲಿಸಿದ್ದೆಯಾದಲ್ಲಿ ನಾನು ನನ್ನ ಅಟ್ಟಹಾಸವನ್ನು ನಿಲ್ಲಿಸಿ ಕಣ್ಮರೆಯಾಗುತ್ತೇನೆ. ನಮಗೀಗ ಪ್ರಕೃತಿಯ ಅವಶ್ಯಕತೆಯ ಅರಿವಾಗಿದೆ. ಇನ್ನು ಮುಂದೆ ಎಲ್ಲರಿಗೂ ಒಳಿತನ್ನೇ ಬಯಸುತ್ತಾ ಎಲ್ಲರೊಂದಿಗೂ ಬೆರೆತು ಬಾಳುತ್ತೇವೆ. ಧನ್ಯವಾದಗಳು.